ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ಮತ್ತೊಂದು ಬೇರೆ ದೇವರ ವಾಕ್ಯವನ್ನು ಧ್ಯಾನಿಸಲು ಅವಕಾಶ ಕೊಟ್ಟಿದ್ದಾಗ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ದೇವರ ಸನ್ನಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯ ದೇವರೇ, ಈ ಒಂದು ಸಮಯದಲ್ಲಿ ಸ್ವಾಮಿ ಜೀವನ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತೇನೆ. ತಂದೆಯ ದೇವರೇ, ಈ ದಿನವೆಲ್ಲ ನಮ್ಮ ಸಂಘಳಿದ್ದು ನೀನು ನಡೆಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ ಅಪ್ಪ ಪ್ರಾರ್ಥನೆ ವಾಕ್ಯವನ್ನು ಧ್ಯಾನಿಸುವಾಗ ನೀನು ನಮ್ಮ ಸಂಘಳಿದ್ದು ನಡೆಸು ರಾಜ. ಈ ದಿನ ಈ ವಾಕ್ಯವನ್ನು ಯಾರ್ಯಾರು ನೋಡ್ತಿದ್ದಾರೋ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಮುಂಜಾನೆ ವೇಳೆಯಲ್ಲಿ ದಾಹದಿಂದ ನಿನ್ನ ಬಳಿ ಬಂದಿರುವಂಥ ಪ್ರತಿಯೊಂದು ದೇವರ ಮಕ್ಕಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತನೆ. ಈ ಸಮಯದಲ್ಲಿ ಒಬ್ಬೊಬ್ಬರನ್ನು ಬಲಪಡಿಸುವತನಾಗಿದ್ದೆ, ಒಬ್ಬೊಬ್ಬರು ಸಂತೈಸುವ ದೇವರನ್ನಾಗಿದ್ದೆ ಕರ್ತನೆ. ಅದಕ್ಕಾಗಿ ನಿನ್ನ ಹಸ್ತಕ್ಕೆ ನೋಡ್ತಿರೋ ಪ್ರತಿಯೊಬ್ಬರು ಮತ್ತೊಂದು ಬಾರಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತನೆ. ಈ ಸಣ್ಣ ಪ್ರಾರ್ಥನೆ ಕೇಳಿದ ಸ್ತೋತ್ರ. ಸಣ್ಣ ಪ್ರಾರ್ಥನೆ ಕೇಳಿ ಆದಿಂದ ಅಂತ್ಯದವರೆಗೂ ನಿನ್ನ ಮಹಿಮೆಯಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ನಡೆಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸರಲಿ ಕರ್ತನೆ. ಯೇಸುವಿನ ಮೊದಲ ನಾಮದ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯ ದೇವರೇ, ಆಮೇಲೆ ಸ್ತೋತ್ರ. ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಸಂತೋಷವಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಹೌದು, ಕರ್ತನ ನಾಮದಲ್ಲಿ ನಿಮ್ಮೆಲ್ಲರೂ ಮತ್ತೊಂದು ಬಾರಿ ವಂದನೆ ಸಲ್ಲಿಸ್ತೇನೆ. ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ನೀವು ಎಲ್ಲೇ ಇರಲಿ, ದೂರದಲ್ಲಿದ್ದರೂ ಸಮೀಪ ಇರುವಂಥ ಸ್ಥಳದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಮುಂಜಾನೆ ವೇಳೆ ದೇವ್ರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. ಫಿಲಿಪ್ಪಿ ಬರೆದ ಪತ್ರಿಕೆ ತೆಗೆದಿರೋರು ಓದಿ 4ನೇ ಅಧ್ಯಾಯ 6ನೇ ವಾಕ್ಯ. ತೆಗೆದಿರೋರು ಓದಿ ಫಿಲಿಪ್ಪಿನ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಆಮೇನ್. ಎಸ್, ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯ ನೋಡುವುದಾದರೆ ದೇವರ ವಾಕ್ಯ ಫಸ್ಟ್ ಹೇಳ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ಚಿಂತೆ ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ಆಗಸ್ಟ್ ತಿಂಗಳಿನ 2ನೇ ದಿನಕ್ಕೆ ನಾವು ಬಂದಿದ್ದೇವೆ. ಈ ತಿಂಗಳಿನ 2ನೇ ದಿನದಲ್ಲಿ ದೇವರು ಹೇಳುತ್ತಿರುವಂಥ ಮಾತು, ಮೊದಲು ನಮ್ಮ ಜೀವಿತದಲ್ಲಿರುವಂಥ ಚಿಂತೆಯನ್ನು ನಾವು ತೆಗೆದುಹಾಕಬೇಕು. ಚಿಂತೆ ನಮ್ಮಲ್ಲಿರುವಾಗ ದೇವರ ಉದ್ದೇಶ ನೆರವೇರೋದಿಲ್ಲ. ಹಲ್ಲೆಲೂಯಾ. ಪ್ರಿಯ ದೇವರ ಮಗುವೆ, ಚಿಂತೆ ಏನಾದರೂ ನಮ್ಮ ಜೀವಿತದಲ್ಲಿ ನೋಡುತ್ತಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಯಾವುದಾದ್ರೂ ಒಂದು ಚಿಂತೆ ಇರುವುದಾದರೆ ಈ ದಿನ ತೆಗೆದುಹಾಕೋಣ. ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಮಾರ್ತಾಳು ಯೇಸು ಸ್ವಾಮಿನ ಉಪಚಾರ ಮಾಡಬೇಕೆಂದು ನಾನಾ ವಿಧವಾದ ಚಿಂತೆಯಲ್ಲಿ ಮುಳುಗಿದ್ಲು. ಆದರೆ ಪ್ರಿಯ ದೇವರ ಮಗುವೆ, ಮರಿಯಾಳು ಯಾವ ಚಿಂತೆ ಇಲ್ಲದೆ ಆತನ ಪಾದದ ಬಳಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಪ್ರಿಯ ದೇವರ ಮಗುವೆ, ಮಾರ್ತಾಳ ಪ್ರೀತಿಯ ಉಪಚಾರಕ್ಕಿಂತಲೂ ಮರಿಯಾಳ ಕಾರ್ಯ ಯಾವ ರೀತಿ ದೇವರ ವಾಕ್ಯವನ್ನು ಕೇಳ್ತಲ್ಲ, ಅದು ದೇವರ ದೃಷ್ಟಿಯಲ್ಲಿ ಉತ್ತಮವಾಗಿತ್ತು. ಪ್ರಿಯ ದೇವರ ಮಗುವೆ, ನಿನ್ನ ಚಿಂತೆ ಹೆಂಗಿದೆ? ಈ ದಿನ ನಮ್ಮ ಜೀವಿತದಲ್ಲಿ ದೇವರಿಗೆ ಇಷ್ಟವಿಲ್ಲದಂಥ ಯಾವುದಾದ್ರೂ ಕಾರ್ಯ ಇರುವುದಾದ್ರೆ ತೆಗೆದುಹಾಕೋಣ. ಯಾಕಂದರೆ ಪ್ರಿಯ ದೇವರ ಮಗುವೆ, ಶತ್ರುವಾದವನು ಎಲ್ಲಿ ನೀನು ಅಭಿವೃದ್ಧಿ ಹೊಂದ್ಕೊತೀಯೋ, ಎಲ್ಲಿ ಬಿಡುಗಡೆ ಹೊಂದ್ಕೊತೀಯ ಅಂತ ಒಂದು ನಿನ್ನ ಮನಸ್ಸಿನಲ್ಲಿ, ನಿನ್ನ ಜೀವಿತದಲ್ಲಿ ಒಂದು ಚಿಂತೆ ತೆಗೆದುಹಾಕ್ತಾನೆ. ಯಾವಾಗ ನಿನ್ನ ಚಿಂತೆ ತೆಗೆದು ಬರುತ್ತೋ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಒಂದು ಕಳವಳ ಉಂಟಾಗುತ್ತೆ, ನಿನ್ನ ಮನಸ್ಸು ಕುಗ್ಗಿ ಹೋಗುತ್ತೆ. ಪ್ರಿಯ ದೇವರ ಮಗುವೆ, ನೀನು ಯಾರಾಗಿದೆಯಾ? ಪ್ರಾರ್ಥನಾ ವೀರಳಾಗಿದೆಯಾ? ನೀನು ಪ್ರಾರ್ಥನಾ ವೀರರಾಗಿರುವಾಗ ಪ್ರಾರ್ಥನಾ ವೀರರ ಜೀವಿತದಲ್ಲಿ ಸ್ವಲ್ಪವೂ ಸಹ ಚಿಂತೆ ಎಂಬುದು ಇರಬಾರ್ದು. ಚಿಂತೆ ಎಂಬುದು ಇರುವಾಗ ಪ್ರಿಯ ದೇವರ ಮಗುವೆ, ಪ್ರಾರ್ಥನೆ ಬಿದ್ದೋಗುತ್ತೆ. ಆದ್ದರಿಂದ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ವಾಕ್ಯವನ್ನು ಅಡಗಿಸ್ಬೇಕು ಅಂತ ಶತ್ರುವನ್ನು ಏನು ಮಾಡ್ತಾನೆ? ಚಿಂತೆ ತೆಗೆದಾಕ್ತಾನೆ. ವಾಕ್ಯ ಫಲ ಕೊಡಬಾರ್ದು ಅಂದ್ಬಿಟ್ಟು ಚಿಂತೆ ತೆಗೆದಾಕ್ತಾನೆ. ಅದರಿಂದ ನಿನ್ನ ಜೀವಿತದಲ್ಲಿ ಚಿಂತೆ ಏನಾದರೂ ಇರುವುದೇ ಆದರೆ ಆ ಚಿಂತೆ ನಿನ್ನನ್ನು ಗಡಿಬಿಡಿ ಉಂಟು ಮಾಡುವುದಕ್ಕಿಂತ ಮುಂಚೆ ಅದನ್ನು ತೆಗೆದಾಕಬೇಕು. ಹಲ್ಲೆಲೂಯಾ. ಯಾಕಂದರೆ ಪ್ರಿಯ ದೇವರ ಮಗುವೆ, ಪೌಲನು ಹೇಳ್ತಾನೆ ಕೊರಿಂಥ ಸಭೆಗೆ, ಚಿಂತೆ ಇಲ್ಲದವರಾಗಿ ಕರ್ತನನ್ನು ಹೊಂದಿಕೊಂಡವರಾಗಿರಬೇಕೆಂದು ಹೇಳ್ತೇನೆ. ಪ್ರಿಯ ದೇವರ ಮಗುವೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ಉಪವಾಸ ಪ್ರಾರ್ಥನೆ ಮಾಡುವಾಗ ಒಂದು ಮಾತು ಹೇಳಿದ್ರು. ಉಪವಾಸ ಪ್ರಾರ್ಥನೆ ಮಾಡುವಾಗ ತಲೆಗೆ ಎಣ್ಣೆ ಹಚ್ಕೊಂಡು, ಮುಖ ತೊಳ್ಕೊಂಡು, ದೇವ್ರ ಮುಂದೆ ಕೂತ್ಕೊಂಡು, ಹೌದಲ್ವಾ, ಪ್ರಾರ್ಥನೆ ಮಾಡಿದೆ ಅಂತ ಹೇಳಿದ್ರೆ. ಆದರೆ ದುಃಖದಿಂದ ಗೋಳಾಡ್ಕೊ ಮಾಡಿ ಅಂತ ಹೇಳಿದ್ರೆ, ದುಃಖದಿಂದ ಮಾಡುವಂಥ ಪ್ರಾರ್ಥನೆ ದೇವರು ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ. ಪ್ರಿಯ ದೇವರ ಮಗುವೆ, ನೀನು ಚಿಂತೆಯಿಂದ ಇರುವಾಗ, ನೀನು ಚಿಂತೆಯಿಂದ ಗೋಳಾಡೋದು ದೇವರು ಇಷ್ಟಪಡೋದಿಲ್ಲ. ನೀನು ಕಂಗೆಟ್ರೆ ನಾನು ನಿನ್ನನ್ನು ಕಂಗೆಡಿಸುತ್ತೇನೆ. ಈ ದಿನ ನೀನು ಚಿಂತಾಭಾರವಿಲ್ಲ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸುತ್ತೇನೆ. ದೇವ್ರ ವಾಕ್ಯ ಬರೆದಿರುವಾಗ ನಾವು ಚಿಂತೆಯಿಂದ ಇರೋದಕ್ಕಲ್ಲ ದೇವ್ರ ವಾಕ್ಯ. ಅದಕ್ಕಾಗಿ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಮಾಡಬೇಕು. ಈ ದಿನ ನಿನ್ನ ಜೀವಿತದಲ್ಲಿ ಯಾವುದೇ ಕಾರ್ಯ ಇರ್ಬೋದು, ಸರ್ವ ವಿಷಯ ಇರ್ಬೋದು,
ಪ್ರತಿಯೊಂದು ವಿಷಯಗಳನ್ನು ನನ್ನ ದೇವರ ಹಸ್ತಕ್ಕೆ ನೀನು ಒಪ್ಪಿಸಿಕೊಡುವುದೇ ಆದರೆ ಆತನು ನಿನ್ನ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನೀನು ಮಾಡುವಾಗ ಅದಕ್ಕೆ ಮರುತ್ತರ ಕೊಡುವಾತನಾಗಿದ್ದಾನೆ. ನೀನು ಪ್ರಾರ್ಥನೆ ಮಾಡಬಾರ್ದು, ದೇವ್ರ ಮುಂದೆ ವಿಜ್ಞಾಪನೆ ಮಾಡಬಾರ್ದು, ದೇವರ ಮುಂದೆ ಕೃತಜ್ಞತೆ ಮಾಡಬಾರ್ದು ಅಂತ ಶತ್ರು ಅದು ಚಿಂತೆ ತೆಗೆದಾಗ್ತಾ ಇದ್ದಾನೆ. ಅದಕ್ಕಾಗಿ ಇಲ್ಲಿ ಫಿಲಿಪ್ಪಿ ಪತ್ರಿಕೆಯಲ್ಲಿ ಹೇಳ್ತಾ ಇರೋದು, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ಮೊದಲು ಹೇಳ್ತಿರೋಂಥ ಮಾತು ಚಿಂತೆ ಮಾಡದೆ. ಹಾಲೆಲೂಯ. ಚಿಂತೆ ಅವಾಗಲೇ ಚಿಂತೆ ಅಂತ ನಮ್ಮಲ್ಲಿ ಬರುವುದಾದರೆ ಪ್ರಾರ್ಥನೆ ಕುಗ್ಗಿಸುತ್ತೆ. ನಿನ್ನ ಜೀವಿತದಲ್ಲಿ ಕ್ರಿಸ್ತನ 2ನೇ ಬೋರಣದಲ್ಲಿ ನಿನ್ನ ಜೀವಿತದಲ್ಲಿ ಅದು ನಿಲ್ಲದಾಗೆ ಶತ್ರು ಅದನ್ನು ಏನು ಮಾಡ್ತಾನೆ, ಹೃದಯ ಭಾರ ಬರಬಾರ್ದು ಅಂತ ಶತ್ರು ಅದು ಚಿಂತೆ ತಂದಾಗ್ತಾನೆ. ಯಾಕಂದರೆ ಹೃದಯ ಭಾರ ಜೀವಿತದಲ್ಲಿ ಇಲ್ಲ ಅಂದರೆ ಕ್ರಿಸ್ತನ 2ನೇ ಬರೋದಲ್ಲಿ ನೀನು ಸಿದ್ಧವಾಗೋದಿಲ್ಲ. ಯಾಕಂದರೆ ಬರೀ ಹೃದಯದಲ್ಲಿ ಚಿಂತೆನೇ ಅಡಕವಾಗಿರುತ್ತೆ. ಇದರಿಂದ ಪ್ರಿಯ ದೇವ್ರ ಮಗುವೆ, ಚಿಂತೆಯಿಂದ ಒಳಗಾಗುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ. ನನ್ನ ದೇವರು ಸರ್ವಶಕ್ತನು, ನನ್ನ ದೇವರು ದೊಡ್ಡವನು, ನಮಗೆ ಬೇಕಾದದ್ದನ್ನು ಎಲ್ಲವನ್ನು ಆತನು ಮಾಡಿ ಮುಗಿಸಿರುವಾತನಾಗಿದ್ದಾನೆ. ಈ ದಿನ ಚಿಂತೆ ಇರುವುದೇ ಆದರೆ ಆ ಚಿಂತೆ ನಮ್ಮಿಂದ ದೂರ ಹೋಗಲಿ. ಯೇಸುನ ನಮ್ಮನ್ನು ನಾವು ಅದನ್ನು ಪ್ರಕಟಿಸಬೇಕು. ಯಾಕಂದರೆ ನಾವು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೇ ಆಗಿರಬೇಕು. ಇದನ್ನು ನಾವು ಮಕ್ಕಳ ವಿಷಯದಲ್ಲಿ ಚಿಂತೆ ಮಾಡ್ತಿದ್ವಾ, ಅಥವಾ ನಮ್ಮ ಯಜಮಾನರ ವಿಷಯದಲ್ಲಿ ಚಿಂತೆ ಮಾಡ್ತಿದ್ವಾ, ಹೆಂಡತಿ ವಿಷಯದಲ್ಲಿ ಚಿಂತೆ ಮಾಡ್ತಿದ್ವಾ, ಅತ್ತೆ ಮಾವಗೋಸ್ಕರ ಚಿಂತೆ ಮಾಡ್ತಿದ್ವಾ, ಅಥವಾ ಆತ್ಮ ಭಾರ ಉಳ್ಳವರಾಗಿದ್ದೀರಾ? ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಚಿಂತೆ ಎಂಬ ಕಾರ್ಯ ಇರುವುದೇ ಆದರೆ ಅದನ್ನು ತೆಗೆದಾಕಿರಿ. ಶತ್ರುವಾದವನು ಚಿಂತೆ ಎಂಬ ಬೀಜ ಹಾಕ್ಬಿಟ್ಟು ನಿನ್ನನ್ನು ಬೀಳಿಸಲು ಪ್ರಯತ್ನ ಮಾಡ್ತಾ ಇದ್ದಾನೆ. ಇದರಿಂದ ಶತ್ರುವಿನ ಪ್ಲಾನ್ಗೆ ನೀವು ಸಿಕ್ಕಾಕೊಂಡು ಬೇಕಿಲ್ಲ, ಶತ್ರು ಆಲೋಚನೆಗೆ ಸಿಕ್ಕಾಕೊಂಡು ಬೇಕಿಲ್ಲ. ನಿನ್ನ ಜೀವದ ಶತ್ರು ಯಾವುದಾದ್ರೂ ಚಿಂತೆ ಅಂತ ತಂದು ಹಾಕಿರುವುದಾದರೆ ಅದನ್ನು ಇದನ್ನು ನಾವು ಗದರಿಸಬೇಕು. ಸೈತಾನನ ಗದರಿಸ್ರಿ, ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಯಾಕಂದರೆ ನಿನ್ನ ಜೀವಿತದಲ್ಲಿ ಚಿಂತೆಗಳೆಂಬ ಕಾರ್ಯ ಆತನು ಹಾಕಿರುವಾಗ ದೇವರ ಮುಂದೆ ಕೃತಜ್ಞತೆ ಬರೋದಿಲ್ಲ. ದೇವರ ಮುಂದೆ ಪ್ರಾರ್ಥನೆ ಮಾಡೋಕ್ಕೆ ಹೋಗುವಾಗ ಅಯ್ಯೋ ಆ ಥರ ಕಮಿಟ್ಮೆಂಟ್ ಇದೆ, ಮಕ್ಕಳು ಫೀಸ್ ಕಟ್ಟಬೇಕು, ಮಕ್ಕಳು ಬಾಡಿಗೆ ಕಟ್ಟಬೇಕು, ದೇವರೇ ಕಾಲೇಜ್ ಸ್ಕೂಲ್ ಬಾಡಿಗೆ ಕಟ್ಟಬೇಕು, ಈ ಥರ ಬರೀ ನಾನಾ ವಿಧವಾದ ಕಮಿಟ್ಮೆಂಟ್ಗಳು ನಮ್ಮ ಮುಂದೆ ಬರುತ್ತೆ. ಯಾವಾಗ ಚಿಂತೆ 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 ಮನುಷ್ಯನ ಜೀವಿತದಲ್ಲಿ ಇದೊಂದು ಚಿಂತೆ ಆಗಿದೆ. ಈ ಚಿಂತೆ ಪ್ರಿಯ ದೇವರ ಮಗುವೆ ನಮ್ಮ ಜೀವಿತದಲ್ಲಿ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೇ ಇರೋರಾಗಿರಬೇಕು. ನಾನು ನೀನು ಯಾರಾಗಿದ್ದೇವೆ? ಪ್ರಾರ್ಥನಾ ವೀರರಾಗಿದ್ದೇವೆ. ಚಿಂತೆ ಮಾಡುವಾಗ ದೇವರ ಉದ್ದೇಶ ನೆರವೇರೋದಿಲ್ಲ. ನಾವು ದುಃಖ ಮುಖದಿಂದ ಇರುವುದು ದೇವರಿಗೆ ಇಷ್ಟ ಇಲ್ಲ ಪ್ರಿಯ ದೇವರ ಮಗುವೆ. ಅದಕ್ಕಾಗಿ ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಯಾವುದಾದ್ರೂ ಒಂದು ಚಿಂತೆ ಅಡಕವಾಗಿದ್ದರೆ ಅದನ್ನು ತೆಗೆದುಹಾಕೋಣ, ದೇವರ ಹಸ್ತಕ್ಕೊಪ್ಪಿಸ್ಕೊಳ್ಳೋಣ. ದೇವರೇ, ಹೌದು ಸ್ವಾಮಿ, ನಿನ್ನ ವಾಕ್ಯತೆ ನಿನ್ನ ಚಿಂತೆ ಬರೋವಿಲ್ಲ ನನ್ನ ಮೇಲೆ, ನಾನು ನಿನಗೋಸ್ಕರ ಚಿಂತಿಸುತ್ತ ವಾಕ್ಯ ಹೇಳಿದೆ ಸಪ್ಪ. ಇಂಥ ವಿಷಯ ನಾನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟಿದ್ದೇನೆ, ಕುಟುಂಬದ ವಿಷಯ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟಿದ್ದೇನೆ, ನನ್ನ ಗಂಡನ ವಿಷಯ ಒಪ್ಪಿಸಿಕೊಟ್ಟಿದ್ದೇನೆ, ಮಕ್ಕಳ ವಿಷಯ ಒಪ್ಪಿಸಿಕೊಟ್ಟಿದ್ದೇನೆ, ಆತ್ಮಿಕ ವಿಷಯ ಒಪ್ಪಿಸಿಕೊಟ್ಟಿದ್ದೇನೆ, ಅಥವಾ ನನ್ನ ಪ್ರಾರ್ಥನೆ ವಿಷಯ ಒಪ್ಪಿಸಿಕೊಟ್ಟಿದ್ದೇನೆ. ಈ ಥರ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವಾಗ ಅದಕ್ಕಾಗಿ ದೇವರು ವಾಕ್ಯ ಹೇಳ್ತದೆ, ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆಯನ್ನು ವಿಜ್ಞಾಪನೆ ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಎಸ್, ನಾವು ಈ ಥರ ಎಲ್ಲ ಚಿಂತೆಯನ್ನು ಬದಿಗಿಟ್ಟು ದೇವರ ಮುಂದೆ ಬೇಕಾಗಿರುವಂಥ ವಿಷಯಗಳನ್ನು ಒಪ್ಪಿಸಿಕೊಡೋಣ. ಆತನು ನಮ್ಮ ಪ್ರಾರ್ಥನೆಗೆ ಮರುತ್ತರ ಕೊಡುವಾತನಾಗಿದ್ದಾನೆ. ಯಾವಾಗ ಸರ್ವ ವಿಷಯದಲ್ಲೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಹಾಲೆಲೂಯ. ಆವಾಗ ಎಲ್ಲ ಗ್ರಹಿಕೆಯನ್ನು ಮೀರಿದ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುನಲ್ಲಿ ಕಾಯುವುದು. ಯಾವಾಗ ದುಃಖ ಎಂಬುದು ಚಿಂತೆ ಎಂಬುದು ನಿಮ್ಮಿಂದ ದೂರವಾಗುವಾಗ ದೇವ ಶಾಂತಿ ನಿಮ್ಮಲ್ಲಿ ಬರುತ್ತೆ. ಯಾವಾಗ ದೈವ ಶಾಂತಿ ನಿಮ್ಮಲ್ಲಿ ಬರುತ್ತೋ, ಹಾಲೆಲೂಯ ಸ್ತೋತ್ರ, ನಿಮ್ಮ ಹೃದಯಗಳೊಂದು ಯೋಚನೆ ಕ್ರಿಸ್ತನ, ಹಾಲೆಲೂಯ, ಕ್ರಿಸ್ತ ಯೇಸುವಿನಲ್ಲಿರುವಂಥ ಒಂದು ಸಮಾಧಾನ, ಕ್ರಿಸ್ತ ಯೇಸು ನಿಮ್ಮಲ್ಲಿ ಸಾನ್ನಿಧ್ಯದಲ್ಲಿ ಕ್ರಿಸ್ತ ಯೇಸುವಿನ ಪ್ರಸನ್ನತೆ ನಿಮ್ಮನ್ನು ಕಾಯುವಂಥದ್ದಾಗಿದೆ. ಹಾಲೆಲೂಯ. ಆದ್ದರಿಂದ ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ನಾವು ದೇವರ ಮುಂದೆ ನಿಲ್ಲೋಣ, ದೇವರ ಮುಂದೆ ಪ್ರಾರ್ಥಿಸೋಣ. ನಮಗೆ ಬೇಕಾದದ್ದನ್ನು ಆತನು ಮರುತ್ತರವಾಗಿ ಕೊಡುವಾತನಾಗಿದ್ದಾನೆ, ನಮ್ಮ ಬೇಕಾದಂಥ ಕಾರ್ಯವನ್ನು ಆತನು ನಡೆಸುವಾತನಾಗಿದ್ದಾನೆ, ನಮ್ಮ ವಿಷಯಗಳು ಆತನು ತಿಳಿದಿರುವ ಆತನಾಗಿದ್ದಾನೆ, ನಮ್ಮ ಪರಿಸ್ಥಿತಿಯನ್ನು ಆತನು ತಿಳಿದಿರುವ ಆತನಾಗಿದ್ದಾನೆ. ಅದಕ್ಕಾಗಿ ಈ ದಿನ ನಮ್ಮ ಜೀವದ ಚಿಂತೆ ಇರುವುದಾದರೆ ತೆಗೆದುಹಾಕೋಣ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.